ಯಡ್ರಾಮಿಯಲ್ಲಿ ಮಳೆಗೆ ಗೋಡೆ ಕುಸಿದು ಬಾಲಕಿ ಸಾವು, 4 ಮಕ್ಕಳಿಗೆ ಗಂಭೀರ ಗಾಯ. ಜಿಲ್ಲೆಯಲ್ಲಿ ನಿರಂತರ ಸುರಿಯುತ್ತಿರುವ ಮಳೆಯಿಂದ ಹಲವು ಅವಘಡಗಳು ಸಂಭವಿಸುತ್ತಿವೆ. ಯಡ್ರಾಮಿ ಪಟ್ಟಣದಲ್ಲಿ ತಡರಾತ್ರಿ 2:30 ಸುಮಾರಿಗೆ ಶೀತಲಗೊಂಡ ಮನೆಯ ಗೋಡೆ ಕುಸಿದು ಓರ್ವ ಬಾಲಕಿ ದುರ್ಮರಣ ಹೊಂದಿ 4 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಮೃತ ಬಾಲಕಿಯನ್ನ ಸಾನಿಯಾ ಸೈಫನಾ ಸಾಬ್ ತಾಂಬೋಳಿ ಎಂದು ಗುರುತಿಸಲಾಗಿದೆ. ಕಟ್ಟಡದ ಅವಶೇಷದಲ್ಲಿ ಸಿಲುಕಿ ಗಂಭೀರವಾಗಿ ಗಾಯಗೊಂಡ ಬಾಲಕಿಯನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ. ಘಟನೆಯಲ್ಲಿ ಅವಳ ಸಹೋದರಿಯರಾದ ಮೆಹಬೂಬ್ ತಾಂಬೋಳಿ, ನಿಶಾದ್ ತಾಂಬೋಳಿ, ಆಯಿಷಾ ತಾಂಬೋಳಿ ಹಾಗೂ ರಮಾಜಾನಬಿ ತಾಂಬೋಳಿ ಕಟ್ಟಡದ ಅವಶೇಷಗಳಲ್ಲಿ ಸಿಲುಕಿ ಗಾಯಗೊಂಡಿದ್ದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೃತಳ ತಂದೆ ತಾಯಿ ಸಂಘದ ಸಾಲ ಭರಿಸಬೇಕಾದ ಹಿನ್ನೆಲೆ ಹಣ ಹೊಂದಿಸಲು ಬೇರೆ ಊರಿಗೆ ಹೋಗಿದ್ದ ಸಂದರ್ಭದಲ್ಲಿಯೇ ಇಂಥದ್ದೊಂದು ಅವಘಡ ಸಂಭವಿಸಿದ್ದು ಊರಿನ ಜನತೆ ಮಮ್ಮಲ ಮರುಗುವಂತೆ ಮಾಡಿದೆ. ಈ ಕುರಿತು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ, ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಏನಿವತ್ತು ಯಡ್ರಾಮಿ ಪಟ್ಟಣದಲ್ಲಿ ಒಂದು ಬಡ ಕುಟುಂಬ ಮನೆಯಲ್ಲಿ ನಿದ್ರೆಯಲ್ಲಿ ಇದ್ದಾಗ ಏಕಾಏಕಿ ಅತಿವೃಷ್ಟಿ ಮಳೆಯಿಂದಾಗಿ ಏನೊಂದು ಬಡ ಕುಟುಂಬದ ಮನೆಯ ಗೋಡೆಯನ್ನು ಕುಸಿದು ರಾತ್ರಿ 2:30 ಗಂಟೆ ಸುಮಾರಿಗೆ 4 ಮಕ್ಕಳು ನಿದ್ರೆಯಲ್ಲಿ ಇದ್ದಾಗ ಆ ಮನೆಯ ಗೋಡೆ ಕುಸಿದ ತಕ್ಷಣ ಆ ಮಕ್ಕಳ ಮೇಲೆ ಬಿದ್ದಿರುವುದರಿಂದ ಆ ಮಕ್ಕಳು ಏನೋ ಏಕಾಏಕಿ ಅವಸರದಲ್ಲಿ 1-2 ಮಕ್ಕಳು ಹೊರಗಡೆ ಬಂದು ನೆರೆಮನೆಯವರಿಗೆ ಕರೆದು ಸಹಾಯಕ್ಕಾಗಿ ಹಂಗಲಾಚರುವಷ್ಟರಲ್ಲಿ ಒಂದು ಮಗು ಸ್ಥಳದಲ್ಲೇ ಮೃತಪಟ್ಟಿರುತ್ತದೆ. ಇನ್ನೂ 4 ಮಕ್ಕಳಿಗೆ ಗಂಭೀರ ಗಾಯಗಳಾಗಿರ್ತವೆ.